ಹಾಯ್ ಫ್ರೆಂಡ್ಸ್, ಇವತ್ತು ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ನನಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಈ ಲೋಟದಲ್ಲಿ ನಾನು 1.5 ಲೋಟ ಅಕ್ಕಿನ ತಗೊತೀನಿ ಫ್ರೆಂಡ್ಸ್. ಇದು ಸೊಸೈಟಿ ಅಕ್ಕಿ ಫ್ರೆಂಡ್ಸ್. ನೀವು ಬೇಕಂದರೆ ಸೋನಾ ಮಸೂರಿ ಅಕ್ಕಿನೂ ತೊಗೊಬೋದು. ನಾನು ಸೊಸೈಟಿ ಅಕ್ಕಿ ತೊಗೊತೀನಿ. ಈ ಗ್ಲಾಸಲ್ಲಿ 1.5 ಗ್ಲಾಸು ಅಕ್ಕಿನ ತೊಗೊತೀನಿ ಫ್ರೆಂಡ್ಸ್. ತಗೊಂಡು ಅಕ್ಕಿನ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, 1.5 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ಇವಾಗ ಇದು 2 ಟೈಮ್ ಇಲ್ಲ 3 ಟೈಮ್ ಕ್ಲೀನಾಗಿ ತೊಳ್ಕೊಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಚೆನ್ನಾಗಿ ನೀಟಾಗಿ ತೊಳ್ಕೊಳ್ಳಿ. ಅದರಲ್ಲಿರೋ ಧೂಳು ದುಮ್ಮು ಎಲ್ಲ ಹೋಗೋ ಥರ ನೀಟಾಗಿ ಕ್ಲೀನಾಗಿ ತೊಳ್ಕೊಂಡು ನಾನು ಈ ನೀರನ್ನ ಬಿಸಾಕಲ್ಲ ಫ್ರೆಂಡ್ಸ್. ಇದು ನಾನು ಗಿಡಗಳಿಗೆ ಹಾಕ್ಕೊತೀನಿ. ಈ ನೀರು ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ. ಅದಕ್ಕೋಸ್ಕರ ಆ ನೀರನ್ನ ವೇಸ್ಟ್ ಮಾಡ್ದಿರ ನಾನು ಗಿಡಗಳಿಗೆ ಹಾಕ್ಕೊತೀನಿ ಫ್ರೆಂಡ್. ನೋಡಿ, ನಾನು 2 ಟೈಮ್ ಚೆನ್ನಾಗಿ ಇಸ್ಕಿ ಚೆನ್ನಾಗಿ ಅಕ್ಕಿನ ತೊಳಿತೀನಿ ಫ್ರೆಂಡ್. ಅದು ಎಲ್ಲೆಲ್ಲಿಂದ ಬಂದಿರ್ತೈತೋ ಗೊತ್ತಿರಲ್ವಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಚೆನ್ನಾಗಿ ನೀಟಾಗಿ ತೊಳ್ಕೊಬೇಕಾಗುತ್ತೆ. ಇವಾಗ ಈ ಅಕ್ಕಿಗೆ ನಾವು ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿರ್ತೀವೋ ಆ ಕಪ್ಪಲ್ಲಿ 8 ಕಪ್ಪು ನೀರನ್ನ ಹಾಕ್ಕೊಬೇಕು. 1 2 3 4 5 6 7 8 ಕಪ್ ನೀರು ಹಾಕ್ಕೊಂಡು ಇವಾಗ ಕುದಿಯೋಕ್ಕೆ ಬೇಕು ಫ್ರೆಂಡ್ಸ್. ಚೆನ್ನಾಗಿ ಅನ್ನ ಎಲ್ಲ ಚೆನ್ನಾಗಿ ಬೇಯೋ ಥರ ಚೆನ್ನಾಗಿ ಕುದಿಸ್ಕೊಬೇಕು ಫ್ರೆಂಡ್ಸ್. ನೋಡಿ, ಸೆಂಟ್ರಲ್ಲಿ ಅನ್ನನ ತಿರ್ಸ್ಕೊಡ್ಬೇಕಾಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಫ್ರೆಂಡ್. ಇವಾಗ ನೋಡಿ, ಚೆನ್ನಾಗಿ ಅನ್ನ ಬೆಂದಿದೆ. ಇವಾಗ ಇದಕ್ಕೆ 2 ಗ್ಲಾಸ್ ಹಸಿಟ್ಟನ್ನ ಹಾಕ್ಕೊತೀನಿ ಫ್ರೆಂಡ್. ಹಸಿಟ್ಟು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಪ್ಲೇಟ್ ಮುಚ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಫ್ರೆಂಡ್. ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಕೋಲು, ಮುದ್ದೆ ತಿರಿಯೋ ಕೋಲು ಅಂತೀವಿ ನಾವು, ಆ ಕೋಲು ತಗೊಂಡು ಈ ಥರ ಹಸಿಟ್ಟಿಗೆ ಹಾಕ್ಬಿಟ್ಟು ಒಂದು 2 3 4 ಸತಿ ಈ ಥರ ಚುಚ್ಚಬೇಕು ಫ್ರೆಂಡ್. ಚುಚ್ಚಿಬಿಟ್ಟು ಇನ್ನೂ ಒಂದು 2 ಮಿನಿಟ್ಸ್ ಚೆನ್ನಾಗಿ ಬೇಯಿಸೋಕೆ ಬಿಡಬೇಕು ಫ್ರೆಂಡ್. ಇವಾಗ ನೋಡಿ, ಈ ಥರ ಕೆಳಗಿಸ್ಕೊಂಡು ಒಂದು ಗೋಡೆಗೆ ಡೇಕ್ಷನ್ನ ಹಾಕ್ಕೊಂಡು ಈ ಥರ ಹಾಕ್ಕೊಂಡು, ನಾನಾದರೆ ಕಾಲಲ್ಲೇ ಮುದ್ದೆನ ತೋಳಿಸ್ತೀನಿ ಫ್ರೆಂಡ್ಸ್. ನಿಮ್ಮ ಮನೇಲಿ ಕೋಲಿದ್ರೆ ಕೋಲಲ್ಲಿ ಸಹಾಯದಿಂದನೂ ಮಾಡ್ಬೋದು. ನೋಡಿ, ಈ ಥರ ಚೆನ್ನಾಗಿ ಮುದ್ದೆನ ತೊಳ್ಸ್ಕೊಬೇಕು ಫ್ರೆಂಡ್ಸ್. ತಿರ್ಸಿ ಚೆನ್ನಾಗಿ ಮುದ್ದೆನ ನಾದ್ಕೊಬೇಕು. ಈ ಥರ ಮಾಡಿಕೊಂಡ್ರೇ ಮುದ್ದೆ ಚೆನ್ನಾಗಿ ಬರೋದು ಫ್ರೆಂಡ್ಸ್. ನೀವು ಕಮ್ಮಿ ಮಾಡ್ತಾಯಿದ್ದೀರಾ ಅಂದರೆ ಅನ್ನದ ಕೈಯಲ್ಲೇ ತಿರ್ಸ್ಕೊಬೋದು. ನಾನು ಸ್ವಲ್ಪ ಜಾಸ್ತಿ 2 ಮುದ್ದೆ 3 ಮುದ್ದೆ ಈ ಥರ ಮಾಡ್ಕೊತಾ ಇದ್ದೀನಿ. 1 ಮುದ್ದೆ ಆ ಥರ ಮಾಡ್ಕೊಳ್ಳೋದಾದರೆ ನೀವು ಅನ್ನದ ಕೈಯಲ್ಲೇ ತಿರ್ಸ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ಥರ ನೀಟಾಗಿ ಈ ಥರ ಚೆನ್ನಾಗಿ ಎಳೆದು ಚೆನ್ನಾಗಿ ಮುದ್ದೆನ ನಾದ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಮುದ್ದೆನ ಮಾಡ್ಕೊಬೇಕಾಗುತ್ತೆ. ಬಿಸಿ ಇರುತ್ತೆ ಫ್ರೆಂಡ್ಸ್, ಹುಷಾರು ನೋಡಿ ಮಾಡ್ಕೊಳ್ಳಿ. ಇದು ಅಭ್ಯಾಸ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಕೈ ಮುಗಿತೀನಿ ಫ್ರೆಂಡ್ಸ್, ಯಾಕಂದರೆ ಅದು ಮುದ್ದೆ ಅಲ್ವಾ, ತಿನ್ನೋದಲ್ವ, ಅದಕ್ಕೋಸ್ಕರ ಕೈ ಮುಗಿದ್ಬಿಟ್ಟು ಇವಾಗ ಮತ್ತೆ ಸ್ಟವ್ ಮೇಲೆ ಇಕ್ಕಿ ಒಂದು ತಟ್ಟೆನ ಮುಚ್ಚಿ ಒಂದು 10 ನಿಮಿಷ ಕುದಿಯೋಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಕುದಿಯೋಕ್ಕೆ ಬಿಡ್ತೀನಿ. ಇವಾಗ ಚೆನ್ನಾಗಿ ಕುದ್ಮೇಲೆ ಕೈನ ತ್ಯಾವ ಮಾಡಿಕೊಂಡು ಮುಟ್ಟು ನೋಡಿದ್ರೆ ಕೈಗೆ ಅಂಟಬಾರ್ದು ಫ್ರೆಂಡ್ಸ್, ಮುದ್ದೆ ಅಂಟಬಾರ್ದು. ಆ ಥರ ಇದ್ದರೆ ಮುದ್ದೆ ರೆಡಿಯಾಗಿದೆ ಅಂತ. ಇವಾಗ
ಇವಾಗ ನಾನು ಇದೇ ಗ್ರಾನೈಟ್ ಮೇಲೇ ಮಾಡ್ಕೊತೀನಿ ಮುದ್ದೆನ. ನೋಡಿ ಈ ಥರ ಅನ್ನದ ಕೈ ಒಂದು ತಗೊಂಡು ಈ ಥರ ಕೋಲಲ್ಲಿರೋ ಮುದ್ದೆ ಇದೆಲ್ಲ ತೊಗೊಬೇಕಾಗುತ್ತೆ. ನೋಡಿ ಈ ಥರ ತೊಗೊಬೇಕಾಗುತ್ತೆ. ತಗೊಂಡು ಆ ಕೋಲನ್ನ ನೀಟಾಗಿ ತೊಳ್ಕೊಂಡು ತೊಳೆಯೋಕೆ ಹಾಕಬೇಕು ಫ್ರೆಂಡ್. ನಾನು ಇನ್ನು ಪಾತ್ರೆಯಲ್ಲಿರೋದೆಲ್ಲ ಮುದ್ದೆನ ಸ್ವಲ್ಪ ತಗೊತೀನಿ. ತಗೊಂಡು ಇದನ್ನು ಅಷ್ಟೇ ಫ್ರೆಂಡ್ ಚೆನ್ನಾಗಿ ನಾದ್ಕೊಬೇಕು, ಆವಾಗ ಮುದ್ದೆ ಚೆನ್ನಾಗಿ ಬರೋದು. ಬಿಸಿ ಇರುತ್ತೆ, ಹುಷಾರಾಗಿ ಸ್ವಲ್ಪ ನೋಡಿ ಮಾಡ್ಕೊಳ್ಳಿ ಫ್ರೆಂಡ್. ನೋಡಿ ಈ ಥರ ಸೆಂಟ್ರಿಗೆ ಮಡ್ಚಿ ಈ ಥರ ಮಾಡ್ಕೊಬೇಕಾಗುತ್ತೆ. ನೋಡಿ ಈ ಥರ ನಾವು ಎಷ್ಟು ನಾದ್ಕೊತೀವೋ ಮುದ್ದೆ ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಚೆನ್ನಾಗಿ ನಾದ್ಕೊಬೇಕು. ನಿಮ್ಮ ಹಂಗೂ ಬಿಸಿ ಆಗುತ್ತೆ ಅಂದರೆ ತಣ್ಣೀರಲ್ಲಿ ಸ್ವಲ್ಪ ಕೈನ ತ್ಯಾವ ಮಾಡಿಕೊಂಡು ಮತ್ತೆ ನೀವು ನಾದ್ಕೊಳ್ಳಿ ಫ್ರೆಂಡ್. ನಾವು ಅಷ್ಟು ದಪ್ಪನೂ ಇಲ್ಲ ಅಷ್ಟು ಸಣ್ಣನೂ ಇಲ್ಲ, ಮೀಡಿಯಮ್ ಸೈಜಲ್ಲಿ ಮುದ್ದೆ ಮಾಡ್ತೀವಿ ಫ್ರೆಂಡ್. ನೀವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮುದ್ದೆನ ಮಾಡ್ಕೊಳ್ಳಿ. ನೋಡಿ ಈ ಥರ ಮುದ್ದೆ ಮಾಡಿಕೊಂಡು ಮುದ್ದೆ ಮಾಡ್ಕೊಬೇಕು ಫ್ರೆಂಡ್ಸ್. ರೌಂಡಾಗಿ ತಿರ್ಸಿದ್ರೆ ಮುದ್ದೆ ಆಗುತ್ತೆ. ನೋಡಿ ಫ್ರೆಂಡ್ಸ್ ಏನು ಚೆನ್ನಾಗಿ ಬಂದಿದೆ ಮುದ್ದೆ. ಇವಾಗ ಈ ಪ್ಲೇಟ್ಗೆ ನಾನು ಈ ಮುದ್ದೆನ ಹಾಕ್ಕೊತೀನಿ. ನೋಡಿ ಏನು ಚೆನ್ನಾಗಿ ಬಂದಿದೆ ಮುದ್ದೆ. ಮತ್ತು ಇನ್ನು ಇರೋ ಮುದ್ದೆ ಇದನ್ನು ಕೂಡ ನಾನು ಕಲ್ ಮೇಲೆ ಹಾಕ್ಕೊಂಡು ಅದೇ ಥರ ನಾದ್ಕೊಂಡು ನೀಟಾಗಿ ಮುದ್ದೆ ಮಾಡ್ಕೊತೀನಿ ಫ್ರೆಂಡ್. ತುಂಬ ಬಿಸಿ ಇರುತ್ತೆ, ನೋಡಿ ಮಾಡ್ಕೊಳ್ಳಿ ಫ್ರೆಂಡ್. ನೋಡಿ ತುಂಬ ಚೆನ್ನಾಗಿ ನಾದ್ಕೊಬೇಕು, ನಾದ್ಕೊಂಡ್ರೇ ಮುದ್ದೆ ಚೆನ್ನಾಗಿ ಬರೋದು, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್. ಇದು ತುಂಬ ಜಾಸ್ತಿ ಇದೆ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ತೆಗೆದಿಟ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಮುದ್ದೆ ಮಾಡ್ಕೊತೀನಿ. ಇದೇ ಥರ ಎಲ್ಲನೂ ಮುದ್ದೆ ಮಾಡಿಕೊಂಡು ನಾನು ಪಕ್ಕಕ್ಕೆ ಇಟ್ಕೊತೀನಿ ಫ್ರೆಂಡ್ಸ್. ಇವಾಗ ಮುದ್ದೆ ಎಲ್ಲ ಕ್ಲೀನ್ ಆದಮೇಲೆ ನಾನು ಗ್ರಾನೈಟ್ ಕಲ್ಲನ್ನೆಲ್ಲ ಕ್ಲೀನಾಗಿ ನೀರಲ್ಲಿ ತೊಳ್ಕೊತೀನಿ ಫ್ರೆಂಡ್. ತೊಳ್ಕೊಂಡು ಒಂದು ಬಟ್ಟೆ ಹಾಕಿ ಒರೆಸಿ ಇನ್ನು ಆ ಬಾಣಲಿ ನಾನು ಸೊಪ್ಪು ತೊಳೆದಿರೋ ನೀರಿತ್ತು ಫ್ರೆಂಡ್ಸ್, ಅದಕ್ಕೋಸ್ಕರ ಆ ನೀರನ್ನ ನಾನು ಮುದ್ದೆ ಇದಕ್ಕೆ ಹಾಕಿ ಇಟ್ಕೊತೀನಿ. ಯಾಕಂದರೆ ನೀರನ್ನ ವೇಸ್ಟ್ ಮಾಡಬಾರ್ದಲ್ವ ಫ್ರೆಂಡ್ಸ್, ಅದಕ್ಕೋಸ್ಕರ ಅದು ಸೊಪ್ಪು ತೊಳೆದಿರೋ ನೀರು ನಾನು ಆ ನೀರನ್ನ ಮುದ್ದೆ ಪಾತ್ರೆಗೆ ಹಾಕಿ ಇಟ್ಬಿಡ್ತೀನಿ. ಮತ್ತು ನಾವು ಮುದ್ದೆ ತೊಳ್ಸೋಕ್ಕೆ ಅಂತ ನೀರು ತಗೊಂಡಿದ್ರವಲ್ಲ ಅದನ್ನು ಅದರಲ್ಲೇ ಇಟ್ಬಿಟ್ಟು ಒಂದು ಸ್ವಲ್ಪ ಬೇಕಾಗಿತ್ತು, ಅದಕ್ಕೆ ನೀರು ಹಿಡ್ದು ಆ ಮುದ್ದೆ ಕೋಲನ್ನು ನಾನು ಅದರಲ್ಲೇ ಹಾಕಿ ಒಂದು 4-5 ಗಂಟೆ ನೆನೆಸಿದ್ರೆ ಅದೆಲ್ಲ ಹೋಗುತ್ತೆ ಫ್ರೆಂಡ್ಸ್. ಮುದ್ದೆ ಮಾಡೋದೆಲ್ಲ ಮುದ್ದೆ ಮಾಡಿರ್ತೀವಲ್ಲ ಅದೆಲ್ಲ ಹೋಗುತ್ತೆ. ಮತ್ತು ಎಲ್ಲ ನೀಟಾಗಿ ಒರೆಸ್ಕೊಂಡು ತೊಳ್ಕೊತೀನಿ ಕೈಯೆಲ್ಲನೂ. ನೋಡಿ ಫ್ರೆಂಡ್ಸ್, ರುಚಿಯಾದ ಮುದ್ದೆ ರೆಡಿ ಆಗುತ್ತೆ. ಇದು ಚಿಕನ್ ಸಾರಿಗೆ, ಮಟನ್ ಸಾರಿಗೆ, ಮೀನು ಸಾರಿಗೆ, ಸೊಪ್ಪು ಸಾರಿಗೆ, ಏನು ಸಾರಿಗಾದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ತುಂಬ ಆರೋಗ್ಯವಾದ ರಾಗಿ ಮುದ್ದೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ. ಬೇರೆ ರಾಗಿ ಸಿಟಲ್ಲಿ ಮುದ್ದೆ ಮಾಡಿದ್ರೂ ಚೆನ್ನಾಗಿರುತ್ತೆ, ಬಟ್ ನಮಗೆ ಈ ಥರ ಮಾಡಿನೇ ಅಭ್ಯಾಸ, ಅದಕ್ಕೋಸ್ಕರ ನಾವು ಇದೇ ಥರ ಮಾಡ್ತೀವಿ ಫ್ರೆಂಡ್ಸ್ ಯಾವಾಗಲೂ. ನೋಡಿ ನಾನು ಚಿಕನ್ ಸಾಂಬಾರು ಮಾಡಿದ್ದೆ, ಅದಕ್ಕೋಸ್ಕರ ಅದರಲ್ಲೇ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ.